ಈ ಮಂಡ್ಯ ಜಿಲ್ಲೆಯ 60-70% ಹಳ್ಳಿಗಳಿಗೆ ಈಗಾಗಲೇ ಮಂಡ್ಯ ಕಾವೇರಿ ನೀರು ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂಥವಕ್ಕೂ ಸಹ ಕಾವೇರಿ ನೀರನ್ನೇ ಕೊಡುವಂಥ ಯೋಜನೆಗಳು ನಡೀತಾ ಇದೆ. ಮತ್ತು ಮೈಸೂರು ಮತ್ತು ಬೆಂಗಳೂರಿಗೂ ಸಹ ತುಮಕೂರಿಗೂ ಕಾವೇರಿ ನೀರೇ ಕೊಡ್ತಾ ಇರ್ತಕ್ಕಂಥದ್ದು. ಅದರಿಂದ ಕಾವೇರಿ ಅಚ್ಚುಕಟ್ಟಿನಲ್ಲಿ ಬರ್ತಕ್ಕಂಥ ಎಲ್ಲ ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಅನೇಕ ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರಿನ ಯೋಜನೆ ಚಾಲನೆ ಆಗಿದೆ. ಹಾಗಾಗಿ ಬಹುಶಃ ಕುಡಿಯೋ ನೀರು ಯಾವುದೋ ಬೆಂಗಳೂರು ಅಂತಲೇ ತಪ್ಪಾಗಿ ಮಾಹಿತಿಯನ್ನು ಮಾಡೋದು ಬೇಡ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯವ್ರನ್ನ ನಾನು ಭೇಟಿ ಮಾಡಬೇಕು ಅಂತಿದ್ದೀನಿ. ಸೊ ರಾಮಲಿಂಗ ರೆಡ್ಡಿಯವರು ಮಾತನಾಡಿ ಒಂದು ಕೇಳಿ. ನೀವು ಹೇಳೋದು ಮಂತ್ರಿಮಂಡಲ ಪೂರ್ಣ ಮಟ್ಟದ್ದು ಆಗಬೇಕು, ಅದರಲ್ಲೂ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಇವೆಲ್ಲ ಆಗಬೇಕಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ ಎಲೆಕ್ಷನ್ ಅನಾವಶ್ಯಕವಾಗಿ ಸೃಷ್ಟಿಯಾಯಿತು. ಅದಾಗದೇ ಇದ್ದರೆ ಬಹುಶಃ ಮುಖ್ಯಮಂತ್ರಿಯವರು 3ನೇ ತಾರೀಕು ತೊಗೊಂಡ್ರು, 2ನೇ ಎಕ್ಸ್ಪೆನ್ಷನ್ನು 10ನೇ ತಾರೀಕು ಒಳಗಡೆ ಆಗ್ತಿತ್ತು. ಫಸ್ಟ್ ಟೈಮ್ 23ರಲ್ಲಿ ಆದಂಗೆ. ಆ ಎಲೆಕ್ಷನ್ನು ಯಾರು ಬೇಕು ಅಂತ ಮಾಡಿದ್ರೋ, ಯಾಕೆ ಮಾಡಿದ್ರೋ ನಿಮಗೆ ಎಲ್ಲ ಗೊತ್ತಿದೆ. ಸೊ ಎಲೆಕ್ಷನ್ ಆಯಿತು, ಹಾಗಾಗಿ ಟೈಮ್ 20ನೇ ತಾರೀಕು ದಾಟ್ತು. ಅದಾದಮೇಲೆ ಬೇರೆ ಪಕ್ಷದಲ್ಲಿ ನಮ್ಮ ನಾಯಕರು ಇರಲಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಈಗ ಸದ್ಯದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ನಿಮಗೆ, ಆದಷ್ಟು ಬೇಗ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ. ಅದರಿಂದ ಇನ್ನೇನು ಹೆಚ್ಚು ದಿವಸ ಉಳಿದಿಲ್ಲ, ಭಾಳ ಬೇಗ ಆಗುತ್ತೆ. ಆಗುತ್ತೆ ಅಂತ ನೆನ್ನೆಲ್ಲ ನಿಮಗೆ ಇಂಡೈರೆಕ್ಟಾಗಿ ಈ ಮೊನ್ನೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ. ಸರಿ, ನಾನು ಅದನ್ನು ಹೇಳ್ತಕ್ಕಂಥದ್ದು ಏನು ಆಗುತ್ತೆ, ಆದಷ್ಟು ಬೇಗನೆ ಮಂತ್ರಿಮಂಡಲ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ. ಥ್ಯಾಂಕ್ ಯು ಸರ್. ಬೇರೆ ಕಡೆ ಇಷ್ಟು ಉತ್ಸಾಹನ ಸರ್ಕಾರ ಈ ವಿಚಾರದಲ್ಲಿ ಮಾತ್ರ ಯಾಕೆ ಒಂದು ಎಚ್ಚರಿಕೆ ಹೆಜ್ಜೆ ಇರ್ತಾ ಇಲ್ಲ? ಖಂಡಿತ ಅದನ್ನು ಸಹ ಎಲ್ಲ ಗಮನದಲ್ಲಿ ಇಟ್ಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಗಮನ ಹರಿಸ್ತಾರೆ. ಇಲ್ಲಿ ಒಂದು ಸ್ವಲ್ಪ ವಿರೋಧ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಜನತಾದಳ ಅಲ್ಲಿ ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಭಾಳ ಹೋರಾಟ ನಡೆಸೋಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಥರ ಗೊಂದಲ ಆಗ್ತಾಯಿದೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡದೇ ಇದ್ದಿದ್ರೆ ಬಹುಶಃ ಇದೇನು ಅದು ಇಶ್ಯೂ ಆಗ್ತಿರ್ಲಿಲ್ಲ, ಸಮಾಧಾನವಾಗಿ ಹೋಗ್ತಿತ್ತು. ಗಟ್ಟಿ ಆಗಲ್ಲ, ಗಟ್ಟಿ ಏನೂ ಆಗಲ್ಲ. ಹಳೆ ಮೈಸೂರಿನಲ್ಲೂ ಆಗಲ್ಲ, ರಾಮನಗರದಲ್ಲೂ ಆಗಲ್ಲ. ಸೊ ಬಹುಶಃ ಇವತ್ತು ನಾಳಲ್ಲಿ ಇದಕ್ಕೆ ಒಂದು ಸೂಕ್ತವಾದಂಥ ರೈತರ ಪರವಾಗಿ, ರೈತರಿಗೆ ಇಲ್ಲಿ ಬಹುತೇಕ 70-80% ರೈತರು ಪರವಾಗೇ ಇದ್ದಾರೆ. ಒಂದಷ್ಟು ಜನ ಬಂದಿಲ್ಲ. ಇವತ್ತು ರೆಡ್ ಝೋನ್ ಏನಿದೆ ಅದನ್ನಂತೂ ಓಪನ್ ಮಾಡಲಿಕ್ಕಾಗಲ್ಲ. ಇವತ್ತು ರೆಡ್ ಝೋನ್ನ ಈಗ ಯಾಕೆ ರೈತರು ಮುಂದೆ ಬರ್ತಾ ಇದ್ದಾರೆ ಕೆಲವರು ಅಂದರೆ, ರೆಡ್ ಝೋನ್ ಇದ್ದು ತೊಂದರೆ ಆಗ್ತಾ ಇರೋ ಬದಲು ಇದನ್ನು ಅಕ್ವಿಷನ್ ಮಾಡಿ ಟೌನ್ಶಿಪ್ ಮಾಡಿದ್ರೆ ನಮಗೆ 1 to 4-5 ಬಾರಿ ಹಣ ಬರ್ತಾ ಇದೆ, ಅನುಕೂಲ ಆಗುತ್ತೆ. ಅದನ್ನೇನಾದ್ರು ಟೌನ್ಶಿಪ್ ಮಾಡಲಿಲ್ಲ ಅಂದರೆ ರೆಡ್ ಝೋನಲ್ಲಿ ಅವ್ರಿಗೆ ಯಾವ ಥರದೂ ಉಪಯೋಗ ಆಗಲ್ಲ ಅನ್ನೋದು ಭಾಳಷ್ಟು ಜನ ರೈತರದಿದೆ. ಬಹುಶಃ ಇದು ನಿಮಗೆ ಗೊತ್ತಾಗುತ್ತೆ ಎಲ್ಲ ಸದ್ಯದಲ್ಲೇ. ಅದು ನಾನು ಆ ಮೀಟಿಂಗ್ನಲ್ಲಿ ನಾನಿಲ್ಲ. ಆ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅಂತ ವಿಚಾರ ಗೊತ್ತಿಲ್ಲ. ಮುಖ್ಯಮಂತ್ರಿಯವರು ಅದರ ಸಬ್ಜೆಕ್ಟ್ ಯಾರೋ ಕೊಟ್ಟಿದ್ದಾರೆ, ಆ ಸಬ್ಜೆಕ್ಟು ತಂದಿದ್ದಾರೆ, ಚರ್ಚೆ ಆಗಿದೆ. ಆ ತೀರ್ಮಾನ ಹೈಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ, ಅಲ್ಲಿ ತೀರ್ಮಾನ ತಗೋತಾರೆ. ಸರ್, ಈಗ ಸಿಎಂ ಅವರು ಹೊಸ ಇಲಾಖೆ ಮಾಡಿದ್ದಾರೆ ಅದನ್ನು ಸಿಎಂ ಅವರು ಇಟ್ಕೊಳ್ತಾರಾ ಅಥವಾ ಈಗ ಹೊಸ ಪೊಲಿಟಿಕಲ್ ಸೆಕ್ರೆಟರಿ ಮಾಡ್ತಾರೆ ಅವ್ರಿಗೆ ಕೊಡ್ತಾರಾ? ಅವ್ರ ಡಿಸ್ಕ್ರಿಷನರಿ ಅಲ್ವಾ, ಅಲೋಕೇಶನ್ ಕೊಡೋದು ಅವ್ರ ಡಿಸ್ಕ್ರಿಷನರಿ ಅಲ್ವಾ, ಮುಖ್ಯಮಂತ್ರಿಗಳ ತೀರ್ಮಾನ ಅಲ್ಲ. ಅದನ್ನು ನಾವು ಯಾರು ಮಾತನಾಡ್ತಕ್ಕಂಥದ್ದಕ್ಕೆ ಸೂಕ್ತ ಅಲ್ವಲ್ಲ. ಡಿ.ಕೆ. ಶಿವಕುಮಾರ್ ಅವರು ವರ್ಚಸ್ಸಲ್ಲ, ಅದು ಜವಾಬ್ದಾರಿ. ಬೇರೆಯವರು ಕೊಡ್ತಾರೋ, ಅವ್ರು ಇಟ್ಕೋತಾರೋ, ಬೇರೆಯವರು ಕೊಟ್ಟರು ಅವರು ಅದನ್ನು ವಿಶೇಷವಾಗಿ ಗಮನ ಹರಿಸ್ಬೇಕಾಗತ್ತೆ.
ಸೊ ಅದು ಭಾಳ ಒಂದು ಹೊಸ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ನಾವು ಹಿಂದೆ ಅನೇಕ ವಿಚಾರದಲ್ಲಿ ನಾವು ಕುಮಾರಸ್ವಾಮಿ ಅವರಿದ್ದಾಗ ವಾಸ್ತವ್ಯ ಮಾಡಿ ಪ್ರಾರಂಭ ಮಾಡಿದ್ದಾಗಲಿ, ಸಾರ್ವಜನಿಕರ ಭೇಟಿಯಾಗಲಿ, ಅದೆಲ್ಲ ಭಾಳ ದಿವಸ ನಡ್ಕೊಂಬತ್ತು ಹಾಗಾಗಿ ಸ್ಲೋ ಆಯಿತು ಅಷ್ಟೇ. ಬಟ್ ಇವರು ಮುಖ್ಯಮಂತ್ರಿಯಾಗಿ ಒಂದು ಹೊಸ ಇದನ್ನು ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದು ಬಹುಶಃ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕೊಡ್ತಾರೆ ಅಂತ ಈ ಎಕ್ಸ್ಪೆನ್ಷನ್ನು ಮುಗಿದು ಎಲ್ಲ ಫೈನಲ್ ತೀರ್ಮಾನ ತೊಗೊಂಡಾಗ ಗೊತ್ತಾಗುತ್ತೆ. ಜಿ ಸಿ ಚಂದ್ರಶೇಖರ್ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ಅಡ್ಮಿನಿ ಕಾರ್ಯಾಧ್ಯಕ್ಷರಾಗಿ ಭಾಳ ಒಳ್ಳೆಯ ಸಂಘಟನೆಯಲ್ಲಿ ಪಕ್ಷದ ಹಿಂದೆ ಪರಮೇಶ್ವರ್ ಅಧ್ಯಕ್ಷ ಆಗಿದ್ದಾಗಲೂ ಸಹ ರಾಹುಲ್ ಗಾಂಧಿಯವರ ಕಾರ್ಯಕ್ರಮಗಳಾಗಿರ್ಬೋದು, ಸೊ ಭಾರತ್ ಜೋಡೋ ವಿಚಾರ ಬಂದಾಗ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅವರು 2ನೇ ಬಾರಿ ರಾಜ್ಯಸಭೆಗೆ ಮುಂದುವರಿಸೋದಕ್ಕೆ ನಮ್ಮ AICC ನಮ್ಮ ರಾಜ್ಯದ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ರು. ಅವರು ಹಿನ್ನೆಲೆಯಾಗಿ ಮುಂದೆ ಬರದಲ್ಲೇ ಈ ರಾಜ್ಯದ ಪಕ್ಷವನ್ನು ಕಟ್ಟಲಿಕ್ಕೆ ಭಾಳಷ್ಟು ಅವ್ರದ್ದೇ ಆದಂಥ ಶ್ರಮ ಇದೆ. ಯಾರು ಅಧ್ಯಕ್ಷರಿದ್ದರು ಹಿಂದೆ ಪರಮೇಶ್ವರ್ ಜೊತೆಲಿ ಕೆಲಸ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ತುಂಬ ನಮ್ಮ ಸಿದ್ದರಾಮಯ್ಯನವರೇ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಅವರ ಒಂದು ಕಮಿಟ್ಮೆಂಟು ಸರ್ಕಾರದಲ್ಲೂ ಸ್ವಲ್ಪ ಉಪಯೋಗ ಆಗಲಿ ಅಂತೇಳಿ ಪ್ರಧಾನ ಸಲಹೆಗಾರರಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ನಿಜವಾಗ್ಲೂ ಹಾರ್ಟ್ಲಿ ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕಿಂತ ಮೊದಲಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂಥವರು ಯಾವುದೇ ಸರ್ಕಾರ ಒಳ್ಳೆಯ ಆಡಳಿತ ಕೊಡುತ್ತೆ ಅಂದಾಗ ಮುಖ್ಯಮಂತ್ರಿ ಸೆಕ್ರೆಟ್ರಿಯೇಟು ಭಾಳ ಮುಖ್ಯ ಆಗುತ್ತೆ. ಕ್ಯಾಬಿನೆಟ್ ಎಷ್ಟು ಮುಖ್ಯನೋ ಮುಖ್ಯಮಂತ್ರಿ ಸೆಕ್ರೆಟ್ರಿಯೇಟು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಮುಖ್ಯಮಂತ್ರಿ ಜೊತೆ ಇರ್ತಕ್ಕಂಥ ಒಂದು ವ್ಯವಸ್ಥೆನೂ ಸಹ ಅಷ್ಟೇ ಮುಖ್ಯ ಆಗುತ್ತೆ. ಆ ರೀತಿ ಒಂದು ಜಿ ಸಿ ಚಂದ್ರಶೇಖರ್ ಅವ್ರನ್ನ ಪ್ರಧಾನ ಸಲಹೆಗಾರರಾಗಿ ಅವರ ಆಪ್ತ ವಲಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ನಮಗೆ ಒಳ್ಳೆ ಆಲೋಚನೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಇನ್ನು ಉಳಿದಿರ್ತಕ್ಕಂಥ ಈ ಅವಧಿನಲ್ಲಿ ಮತ್ತೆ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರನ ತರೋ ಅಂಥ ಎಲ್ಲ ಥರದ ಒಂದು ಸಿದ್ಧತೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಸೂಚನೆ ಕಾಣುತ್ತೆ. ಹಾಂ, ಅಯ್ಯೋ ಸ್ವಾಮಿ, ನಾನು ಹೇಳಿದೆ ದೇವೇಗೌಡರ ಬಗ್ಗೆ ನಮಗೆ ಭಾಳ ಅಪಾರವಾದ ಗೌರವ ಇದೆ ಮುಖ್ಯಮಂತ್ರಿಗಳಿಗೆ, ನಮಗೆಲ್ಲ ಬೇಡ. ಅವರು ಈ ಇಳಿ ವಯಸ್ಸಿನಲ್ಲಿ ಅವರು ಒಳ್ಳೆಯ ಸಲಹೆ ಕೊಡಲಿ ತಗೋತೀವಿ, ಮಾರ್ಗದರ್ಶನ ಕೊಡಲಿ ತಗೋತೀವಿ. ಈ ಥರದ ಅಶೋಕ್ಗೂ HD ಕುಮಾರಸ್ವಾಮಿಗೂ ಅಸ್ತ್ರ ಆಗೋದು ಬೇಡ ಅಂಥೇಳಿ ನಾನು ಅನ್ಕೋತೀನಿ. ಸೊ ಅವ್ರು ಏನಾದ್ರು ಸಲಹೆ ಕೊಡೋದಾದ್ರೆ ಖಂಡಿತ ನಾವು ಆ ಸಲಹೆಯನ್ನು ಭಾಳ ಗಂಭೀರವಾಗಿ ತಗೊಂಡು ಕೆಲಸ ಮಾಡಲಿಕ್ಕೆ ಹಿನ್ನೆಲೆ ಮಾಡ್ತೀವಿ. ಸೊ ನಾವು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಈಗ ಒಂದು ತಿಂಗಳಲ್ಲಿ ಮಾಡಿದ್ದಾರೆ ನಿಮಗೂ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಗೊತ್ತಿದೆ. ನೆನ್ನೆ ವಿರೋಧ ಪಕ್ಷದವ್ರು ಭಾಳ ಕಡೆ ಚರ್ಚೆ ಮಾಡಿದ್ದಾರೆ, ಅದು ನನ್ನ ಕಿವಿಗೆ ಬಿದ್ದಿದೆ. ಏನೆಲ್ಲ ನಾವೇನೇನೋ ಮಾಡಬೇಕು ಅಂತಿದ್ದೋ ಏನೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಒದ್ದಾಡ್ತಿರೋದು ನಮ್ಗೆ ಗೊತ್ತಿದೆ. ಸೊ ನಮ್ಮ ಹೈಕಮಾಂಡು ಒಳ್ಳೆ ಆಡಳಿತ ಮಾಡಿ ಜನರಿಗೆ ಒಳ್ಳೆ ಆಡಳಿತ ಕೊಟ್ಟು ಗೌರವ ತರಬೇಕು ಅಂತ 5 ಗ್ಯಾರಂಟಿ ಕೊಟ್ಟು ಇವತ್ತು ಇಲ್ಲಿವರೆಗೆ ಆಡಳಿತ ನಡೆಸಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಟ್ಟಿದ್ದರು. ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಇವತ್ತು ನಮ್ಮ ಹರಿಪ್ರಸಾದ್ ಅವರು 3 ಜನ ಮತ್ತೆ 28ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ತರಲೋ ಅಂತ ಎಲ್ಲ ಥರದ ಸರ್ಕಾರವನ್ನು ಆಡಳಿತವನ್ನು ಮಾಡ್ತಾರೆ. ಅವ್ರು ಕೂಡ ಒಳ್ಳೆಯ ಸಲಹೆಯನ್ನು ತಗೊಳ್ಳೋಣ. ಬಟ್ ಅದು ಬಿಟ್ಟು ಹೊಟ್ಟೆ ಊರಿಗೆ ಮಾತಾಡೋದನ್ನ ನಾವೇನು ಮಾಡೋಕ್ಕಾಗಲ್ಲ.